ಜೈ ಭಾರತ್ ವಂದೇ ಮಾತರಂ. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ನಡೆಯುತ್ತಿದೆ. ಈ ಯುದ್ಧದಲ್ಲಿ ಭಾರತದ ಪಾತ್ರವಿಲ್ಲ. ಭಾರತ ತಟಸ್ಥವಾದ ನೀತಿಯನ್ನು ಅನುಸರಿಸುತ್ತಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಮೂರು ರಾಷ್ಟ್ರಗಳ ಜೊತೆ ಭಾರತ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಅವರಿವರು ಜಗಳ ಮಾಡುತ್ತಿರುವಾಗ ಭಾರತ ಯಾಕೆ ಮಧ್ಯಪ್ರವೇಶಿಸಬೇಕು? ಯುದ್ಧದ ವಿಚಾರದಲ್ಲಿ ಭಾರತ ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನು ಈ ವಿಚಾರದ ಬಗ್ಗೆ ಕಾಂಗ್ರೆಸ್ ಮಾತ್ರ ಭಾರತದ ಯಾರಿಗೂ ಕೂಡ ಸಪೋರ್ಟ್ ಮಾಡದೆ ಮೌನ ವಹಿಸಿದ ತಪ್ಪು ಅಂತ ಹೇಳುತ್ತಿದೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನಿನ ಖಮೇನಿಯನ್ನು ಹತ್ಯೆ ಮಾಡಿತು. ಆ ಸಂದರ್ಭದಲ್ಲಿ ಭಾರತ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ. ಭಾರತ ಬಿಡಿ, ಗಲ್ಫ್ನ ಕೆಲವೊಂದು ಮುಸ್ಲಿಂ ರಾಷ್ಟ್ರಗಳು ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಭಾರತದಲ್ಲಿರುವ ಕೆಲವೊಂದು ವಿರೋಧ ಪಕ್ಷಗಳು ಈ ಹತ್ಯೆಯನ್ನು ಖಂಡಿಸಬೇಕಿತ್ತು ಅಂತ ಹೇಳುತ್ತಿದ್ದರು. ಇನ್ನು ಭಾರತ ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಒಂದು ಬೇರೆ ಬೇರೆ ರೀತಿಯ ಹೇಳಿಕೆಗಳು ಬರ್ತಾ ಇವೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಹೇಳುತ್ತಾರೆ, ಭಾರತದ ನಿರ್ಧಾರ ಸರಿಯಾಗಿದೆ. ಭಾರತ ತನ್ನ ತಟಸ್ಥ ನೀತಿಯನ್ನು ಅನುಸರಿಸುತ್ತಿದೆ. ಭಾರತ ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದರು. ಕಾಂಗ್ರೆಸ್ ಸಂಸದರಾಗಿರುವಂತಹ ಶಶಿ ತರೂರ್ ಅವರು ಪ್ರಧಾನಿ ಮೋದಿ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳನ್ನು ಕೂಡ ಬೆಂಬಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರು, ಈ ಸಂಘರ್ಷದಲ್ಲಿ ಭಾರತ ಸೀಮಿತ ಪಾಲನ್ನು ಹೊಂದಿದೆ ಮತ್ತು ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಬಹುಶಃ ನಾವು ಸರಿಯಾದ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಅಂತ ಹೇಳಿದರು. ಇವರ ಹೇಳಿಕೆ ಕಾಂಗ್ರೆಸ್ಸರಿಗೆ ಕೆಲವೊಂದು ಇಷ್ಟವಾಗಿಲ್ಲ. ಕೇವಲ ಇವರು ಮಾತ್ರವಲ್ಲ, ಇನ್ನೊಬ್ಬ ಕಾಂಗ್ರೆಸ್ ಸಚಿವ ಪ್ರಧಾನಿ ಮೋದಿ ಅವರ ನಿರ್ಧಾರದ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸದರಾಗಿರುವಂತಹ ಮನೀಶ್ ತಿವಾರಿ ಕೂಡ ಭಾರತದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಇನ್ನು ಅವರು ಹೇಳುತ್ತಾರೆ, ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವುದು ಕೇವಲ ಮಧ್ಯಪ್ರಾಚ್ಯದ ಚಲನಶೀಲತೆ ಬಗ್ಗೆ ಅಲ್ಲ. ಇದು ನಮ್ಮ ಯುದ್ಧವಲ್ಲ. ನಾವು ಯಾವಾಗಲೂ ಮಧ್ಯಪ್ರಾಚ್ಯದಲ್ಲಿ ಸೀಮಿತ ಪಾತ್ರವನ್ನು ಹೊಂದಿದ್ದೇವೆ. ಮಧ್ಯಪ್ರಾಚ್ಯದಲ್ಲಿನ ಬಹುಪದರದ ಪ್ರಾದೇಶಿಕ ಯುದ್ಧಗಳಲ್ಲಿ ಭಾರತ ಸಿಕ್ಕಿ ಹಾಕಿಕೊಳ್ಳಬಾರದು ಎಂದು ತಿವಾರಿ ವಾದಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಒಂದೇ ಒಂದು ಯುದ್ಧ ನಡೆಯುತ್ತಿಲ್ಲ ಎಂಬುದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಹಲವಾರು ಯುದ್ಧಗಳು ನಡೀತಿವೆ ಎಂದು ಅವರು ಹೇಳಿದರು. ಇವರ ಹೇಳಿಕೆಯಿಂದಾಗಿ ಕೆಲವು ಕಾಂಗ್ರೆಸ್ಸರಿಗೆ ಇರುಸುಮುರುಸು ಉಂಟಾಗಬಹುದು. ಇಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ.